ಸೊ ಡಸ್ಟರ್ ಕಾರಿನಲ್ಲಿ ಬಿದ್ದಿದೆ ಒಂದು ಮೃತದೇಹ. ಸೊ ಕಾರಿನಿಂದ ಸ್ವಲ್ಪ ದೂರದಲ್ಲಿ ಬಿದ್ದಿದೆ ಮತ್ತೊಂದು ಮೃತದೇಹ. ಪೊಲೀಸರಿಂದ ಈಗ ಕೊಲೆ ಬಗ್ಗೆ ತನಿಖೆ ಚುರುಕಾಗ್ತಾ ಇದೆ. ಆ ಕಾರ್ ನಂಬರ್ ಕೂಡ ಒಂದ್ಸಲ ನೋಟ್ ಮಾಡಿಬಿಡಿ. ಸೊ ಹಾಸನದಲ್ಲಿ ಹಾಡಹಗಲೇ ಇಬ್ಬರ ಹತ್ಯೆ. ಜನರಿಗೆ ಗೊತ್ತಾಗಬೇಕು ಕಾರ್ ನಂಬರ್ ಯಾವುದು ಅಂತೇಳಿ. ಯಾರಿಗಾದ್ರೂ ಗೊತ್ತಿರೋದಾದರೆ ಇಮಿಡಿಯೇಟ್ ಆಗಿ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಸೊ ಕಾರಿನಿಂದ ಸ್ವಲ್ಪ ದೂರದಲ್ಲಿ ಮತ್ತೊಂದು ಮೃತದೇಹ ಬಿದ್ದಿದೆ. ನಿಮಗೆ ಸ್ವಲ್ಪ ದೂರ ಅಂದರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕಾರಿನ ಮುಂಭಾಗದಲ್ಲೇ ಎಡಭಾಗದಲ್ಲಿ ಬಿದ್ದಿದೆ. ಸೊ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. FSL ಟೀಮ್ ಕೂಡ ಸ್ಥಳಕ್ಕೆ ಹೋಗಿದೆ. ನೋಡಿ ಅಲ್ಲಿ ಕಾರಿನ ಎಡಭಾಗದಲ್ಲಿ, ಕಾರಿನ ಮುಂಭಾಗದ ಎಡಭಾಗದಲ್ಲಿ ಆ ಮೃತದೇಹ ಬಿದ್ದಿದೆ. ಒಂದು ಯುವಕನಿಗೆ ಎದೆಗೆ ಗುಂಡು ಬಿದ್ದಿದೆ, ಒಂದು ಯುವಕನಿಗೆ ಸರಿಯಾಗಿ ಹಣೆಗೆ ಗುಂಡು ಬಿದ್ದಿದೆ. ಅಂದರೆ ಅತ್ಯಂತ ಹತ್ತಿರದಿಂದ ಈ ಗುಂಡನ್ನು ಹೊಡೆದಿರುವಂಥದ್ದಿದೆ, ಬಹಳ ದೂರದಿಂದ ಇದ್ದಂಗಿಲ್ಲ ಇದು. ಎಸ್ ಶಶಿಧರ್, ಸಾರಿ, ನಾನು ಆ ಕಾರಿನ ನಂಬರ್ ಇನ್ನೊಂದ್ಸಲ ನಿಮ್ಮ ಹತ್ರ ರಿಪೀಟ್ ಮಾಡಿಸ್ಬೇಕು ಅಂತ ಬಯಸ್ತೀನಿ. ಅದರ ಜೊತೆಗೆ ತುಂಬಾ ಹತ್ತಿರದಿಂದ ಈ ಗುಂಡೇಟನ್ನು ಹೊಡೆದಂಗಿದೆ, ತುಂಬಾ ದೂರದಿಂದ ಹೊಡೆದಂಗೇನು ಇದ್ದಂಗೆ ಕಾಣಿಸ್ತಾ ಇಲ್ಲ ಅಲ್ವಾ ಶಶಿಧರ್? ಹೌದು ವರುಣ್, ಏನು ಹತ್ತಿರದಿಂದಲೇ ಸಹ ಹಣೆ ಹಾಗೂ ಎದೆ ಬಗ್ಗೆ ಗುಂಡನ್ನ ಹಾರಿಸಿದ್ರೆ ಒಂದು ವೇಳೆ ಏನು ಮಾತುಕತೆಗೆ ಬಂದು ಈ ಹತ್ಯೆಯನ್ನ ಮಾಡಿದ್ರ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಈ ಕಾರು KA09MB 386968 ನಂಬರಿನ ಕಾರು. ಅವ್ರೇನು ಮಾತುಕತೆಗೆ ಬಂದಿರೋ ಅದೇ ನಿವೇಶನ ವಿಚಾರವಾಗಿ ಚರ್ಚೆ ಮಾಡಕ್ ಬಂದಿದ್ರು, ಅದು ಇನ್ನೂ ತನಿಖೆಯಲ್ಲಿ ಹೊರಬರ್ಬೇಕಾಗಿದೆ. ಆದ್ರೆ ಆ ವಿಚಾರವಾಗಿ ನಡೆದಂತಹ ಜಗಳ ಆಯ್ತು ಅಥವಾ ಏನಾಯ್ತು, ಬಹಳ ಹತ್ತಿರದಲ್ಲಿ ಅವರ ಹಣೆ ಹಾಗೂ ಎದೆ ಬಗ್ಗೆ ಗುಂಡನ್ನ ಹಾರಿಸಿ ಅವರಿಬ್ಬರನ್ನ ಬರ್ಬರವಾಗಿ ಹತ್ಯೆ ಮಾಡಿ ಹಂತಕರು ಸ್ಥಳದಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಅದಾದ ಬಳಿಕ ಪೊಲೀಸರು ಅದ್ರ ಸುತ್ತ ಈಗ ಟೇಪ್ ಅನ್ನು ಹೊಡಿಸಿ ಅದರೊಳಗೆ ಯಾರು ಸಹ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಈಗ FSL ತಂಡ ಏನಿದೆ, ಅಲ್ಲೇ ಶ್ವಾನದಳ ಏನ್ ಬಂದಿದೆ ಅವೆಲ್ಲವೂ ಸಹ ಅಲ್ಲಿ ತನಿಖೆ ಮಾಡ್ಲಿಕ್ಕೆ ಜನರನ್ನೆಲ್ಲನೂ ಸಹ ಚದುರಿಸ್ತಾ ಇದ್ರೆ. ಯಾಕಂದ್ರೆ ಜನನಿಬಿಡ ಪ್ರದೇಶವಾಗಿರೋದ್ರಿಂದ ಹೆಚ್ಚು ಜನ ಇಲ್ಲಿ ಅದನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕಾವಲಿದ್ದು ಎಲ್ಲರೂ ಸಹ ವಾಪಸ್ ಕಳಿಸ್ತಾ ಇದ್ದಾರೆ. ಅಲ್ಲದೆ SP ಸ್ಥಳದಲ್ಲೇ ಇದ್ದು ಅವರ ಏನು ಅಧಿಕಾರಿಗಳಿದ್ದಾರೆ ಅವರೆಲ್ಲರ ಜೊತೆ ಸಹ ಚರ್ಚೆಯನ್ನು ನಡೆಸಿ CCTVಗಳ ಪರಿಶೀಲನೆಗೆ ಈಗ ಪೊಲೀಸರ ಒಂದು ತಂಡವನ್ನ ಕಳಿಸಿದರೆ ಆ ತಂಡ ಈಗಾಗಲೇ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ CCTVಗಳನ್ನು ಸಹ ಪರಿಶೀಲನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಅವರು ಓಕೆ ಶಶಿಧರ್, ಹಾಗೆ ಸಂಪರ್ಕದಲ್ಲಿರಿ. ಸೊ ಹಾಸನದ ಹೊಯ್ಸಳ ನಗರದಲ್ಲಿ ಇಬ್ಬರು ಯುವಕರನ್ನ ಗುಂಡಿಟ್ಟು ಕೊಲೆ ಮಾಡಲಾಗಿದೆ. ತುಂಬ ಹತ್ತಿರದಲ್ಲಿ ಹೊಡೆದಂಗಿದೆ. ಕಾರಣ ಒಂದು ಹಣೆಗೆ ಬಿದ್ದಿದೆ, ಒಂದು ಎದೆಗೆ ಬಿದ್ದಿರುವಂಥ ಗುಂಡೇಟದು. ಮಾತುಕತೆಗೆ ಕರೆಸಿ ಏನಾದರೂ ಹೊಡೆದು ಹಾಕಿದಾರಾ, ಏನಾದರೂ ಜಗಳ ಆಗಿದೆ ಅನ್ನುವಂಥದ್ದನ್ನು ನೋಡಬೇಕು.